ಕಾಂಗ್ರೆಸ್ನಲ್ಲಿ ಈ ಅಡ್ಜಸ್ಟ್ಮೆಂಟ್ ಅಥವಾ ಸಾಫ್ಟ್ ಕಾರ್ನರ್ ಪಾಲಿಟಿಕ್ಸ್ ಸದ್ಯಕ್ಕೆ ರನ್ನಿಂಗಲ್ಲಿದೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷ್ಯ ರೂಪದಲ್ಲಿ ಗೊತ್ತಾಗ್ತಾ ಇದೆ. ಸಾಫ್ಟ್ ಕಾರ್ನರ್ ಪಾಲಿಟಿಕ್ಸು ಅಥವಾ ಇರಲಿ ಸ್ವಲ್ಪ ಆರಾಮಾಗಿರಲಿ 4 ದಿನ ಅನ್ನೋ ರೀತಿಯ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ನಲ್ಲಿ ಇದೆ ಅಂತ ಹಿರಿಯರು ಬೇಸರ ತೋರಿಸ್ತಿದ್ದಾರೆ. ಈ ಸಾಫ್ಟ್ ಕಾರ್ನರ್ ಪಾಲಿಟಿಕ್ಸ್ಗೆ ಹಿರಿಯರು ನೇರವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಕಾಲದ ಹಗರಣಗಳ ತನಿಖೆ ಅಂತ ಹೇಳಿ ಈಗಾಗಲೇ ಸರ್ಕಾರ ಬಾಯ್ಬಿಡ್ಕೊಂತು, ಆದರೆ ಅದು ವಿಳಂಬ ಆಗ್ತಿದೆ. ಒಂದ್ ಕಡೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗ್ತಿದೆ. ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿಜೆಪಿ ಅವಧಿ ಹಗರಣಗಳ ತನಿಖೆ ಅಂತಿದ್ದೀರಿ, ಆದೇಶ ಕೊಡ್ತಾ ಇಲ್ಲ ನೀವು, ಆ ಆದೇಶ ಬೇಗ ಮಾಡಿ, ಸಾಫ್ಟ್ ಕಾರ್ನರ್ ತೋರಿಸ್ಬೇಡಿ ಅಂತ ಹಿರಿಯರಿಂದ ರಾಜ್ಯ ಸರ್ಕಾರಕ್ಕೆ ಸೂಚನೆ ಬಂದಿದೆ. ಅಂದರೆ ಸಲಹೆ ರೂಪದಲ್ಲಿ ಸಿದ್ದರಾಮಯ್ಯನವರಿಗೆ ಇದನ್ನು ಸಲಹೆ ರೂಪದಲ್ಲಿ ಹಿರಿಯ ಸಚಿವರು ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೂ ಈಗಾಗಲೇ ಸೂಚನೆಗಳು ಹೋಗಿದೆ ಮತ್ತು ಸಚಿವರ ಸಲಹೆಯ ಮೇರೆಗೆ ತನಿಖೆಯನ್ನು ಚುರುಕುಗೊಳಿಸೋದಕ್ಕೂ ಕೂಡ ಸರ್ಕಾರ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಕೇವಲ ಬಾಯಿ ಮಾತಿಗೆ ಸೀಮಿತ ಆಗಬಾರ್ದು. ಅವರೇನೋ ಅಂದಾಗ ಅವ್ರಿಗೆ ಹೆದರಿಸೋದಕ್ಕೆ ನಿಮ್ಮದು ಇದೆ, ನಿಮ್ಮದು ತನಿಖೆ ಮಾಡಿಸ್ತೀವಿ, ನಿಮ್ಮ ತನಿಖೆಗೆ ಹಿಂಗೆ ಮಾಡ್ತೀವಿ ಅಂತೆಲ್ಲ ಹೇಳೋದು ಸಮಂಜಸ ಅಲ್ಲ. ಅದು ಕಾರ್ಯರೂಪಕ್ಕೆ ಬರಬೇಕು. ಕೇವಲ ಬಾಯಿ ಮಾತಲ್ಲ, ಅದನ್ನು ಅತಿ ಶೀಘ್ರದಲ್ಲಿ ನಾವು ಪ್ರಸ್ತುತ ಮಾಡಬೇಕು ಅನ್ನುವ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮನವಿಯ ಹಿನ್ನೆಲೆಯಲ್ಲಿ ಸರ್ಕಾರ ಸ್ವಲ್ಪ ಕಾರ್ಯಪ್ರವೃತ್ತ ಆಗುವ ಸಾಧ್ಯತೆಗಳಿದೆ. ಸ್ವಲ್ಪ ಅಂದರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣಗಳನ್ನು ತನಿಖೆಗೆ ಈಗಾಗಲೇ ತನಿಖೆಗೆ ಆದೇಶ ಆಗಿದೆ, ಆದರೆ ಪ್ರಕರಣದ ತನಿಖೆ ಚುರುಕನ್ನು ಪಡೆದಿಲ್ಲ. ಇನ್ನೂ ಹಲವು ಪ್ರಕ್ರಿಯೆಗಳಾಗೋದು ಬಾಕಿ ಇದೆ. ಹಾಗಾಗಿ ಸರ್ಕಾರ ಕಾರ್ಯಪ್ರವೃತ್ತ ಆಗುತ್ತಾ ಕಾದು ನೋಡಬೇಕು. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ರೂಪೇಶ್, ಸಾಫ್ಟ್ ಕಾರ್ನರ್ ಪಾಲಿಟಿಕ್ಸ್ ಅಂದಾಗ ಸಹಜವಾಗಿ 2 ಪ್ರಶ್ನೆಗಳು. ಒಂದು, ಯಾರ್ಯಾರು ದೂರು ಕೊಟ್ಟಿರೋದು, ಇನ್ನೊಂದು ಯಾರ ವಿರುದ್ಧ ದೂರು ಕೊಟ್ಟಿರೋದು ಅಂತ. ಯಾರ್ಯಾರು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ ಅಂತ ಯಾರ್ಯಾರು ಆರೋಪ ಮಾಡ್ತಿದ್ದಾರೆ ರೂಪೇಶ್? ಪ್ರಣೋತ್, ಇಲ್ಲಿ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪವನ್ನ ಬಿಜೆಪಿ ವಿರುದ್ಧ ಮಾಡಿತ್ತು. ಈ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡಿದ್ರು ಕೂಡ ಸರ್ಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅಧಿಕಾರಕ್ಕೆ ಬಂದು 136 ಸೀಟ್ ಇಟ್ಕೊಂಡು ಸರ್ಕಾರ ಮಾಡುತ್ತೆ. ಆದರೆ ಅದಾದ ಬಳಿಕವಾಗಿ ಬಿಜೆಪಿ ಕಾಲದ ಹಗರಣಗಳ ಬಗ್ಗೆ ಸರಿಯಾಗಿ ತನಿಖೆ ಆಗಿಲ್ಲ ಅಂತೇಳಿ ಹಿರಿಯ ಹೆಚ್ಚುವರಿಗಳು, ಯಾಕಂದ್ರೆ ಹಿರಿಯ ಹೆಚ್ಚುವರಿಗಳ ನಿಯೋಗ ಸಿಎಂ ಅವರನ್ನ ಸಾಕಷ್ಟು ಬಾರಿ ಭೇಟಿಯಾಗಿತ್ತು. ಭೇಟಿಯಾದಾಗೆಲ್ಲ ಒಂದೇ ಆರೋಪಗಳು ಮಾಡ್ತಾ ಇದ್ರಿ. ಸಾಫ್ಟ್ ಕಾರ್ನರ್ ಪೊಲಿಟಿಕ್ಸ್ ಅನ್ನ ಮಾಡೋದು ಸರಿ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಒಂದಷ್ಟು ಟಫ್ ಪೊಲಿಟಿಕ್ಸ್ ಅನ್ನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮೂಡ ವಿಚಾರದಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಮುಲಾಜನ್ನು ಕೂಡ ಬಿಜೆಪಿ ತೋರಿಸಿರ್ಲಿಲ್ಲ. ವಾಲ್ಮೀಕಿ ವಿಚಾರದಲ್ಲೂ ಕೂಡ ಸಿಎಂ ಖಾತೆ ಅಥವಾ ಸಿಎಂ ನೇರವಾಗಿ ಕೈವಾಡ ಇದೆ ಅಂತೇಳಿ ಪ್ರೂವ್ ಮಾಡಲಿಕ್ಕೆ ಇಲ್ಲಿ ಇಡಿಯವರು ಕೂಡ ಸಾಧ್ಯ ಆಗಿರಲಿಲ್ಲ. ಆದ್ರೆ ಬಿಜೆಪಿ ನೇರವಾಗಿ ಆರೋಪ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಮೇಲೆ, ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯರವರ ಮೇಲೆ. ನಿಮ್ಮ ಮೇಲೆ ಬಿಜೆಪಿ ಇಷ್ಟೆಲ್ಲ ಅಗ್ರೆಸಿವ್ ಆಗಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದೆ. ಆದರೆ ಇಲ್ಲಿ ಬಿಜೆಪಿ ಬಗ್ಗೆ ಅಥವಾ ಬಿಜೆಪಿ ಕಾಲದ ಹಗರಣಗಳ ಬಗ್ಗೆ ಇಷ್ಟೇ ಸೀರಿಯಸ್ ಆಗಿರತಕ್ಕಂಥ ಒಂದಿಷ್ಟು ತನಿಖೆಗಳಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದಿಷ್ಟು ಹಗರಣಗಳ ತನಿಖೆ ಮಾಡಬೇಕಾದ್ರೂ ಕೂಡ ಇಲ್ಲಿ ಸಾಫ್ಟ್ ಕಾರ್ನರ್ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಒಂದು ಪೊಲಿಟಿಕ್ಸ್ ಆರಂಭವಾಗಿದೆ ಅಂತ ಅನಿಸ್ತಾ ಇದೆ. ಹೀಗಾಗಿ ಸಾಫ್ಟ್ ಕಾರ್ನರ್ ಬೇಡ, ಖಡಕ್ ಆಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳಿ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಜನ ಹಿರಿಯ ಹೆಚ್ಚುವರಿಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾಕಂತ ಹೇಳಿದ್ರೆ ಅದಾದ ಬಳಿಕವಾಗಿ, ಯಾಕಂತ ಹೇಳಿದ್ರೆ ಈಗ ಹೈಕಮಾಂಡ್ ಕೂಡ ಸೂಚನೆಗಳನ್ನು ಕೊಟ್ಟಿತ್ತು. ಹೀಗಾಗಿ ಈ ಮೂಡ ಹಗರಣಗಳು ಬಳಿಕವಾಗಿ ಬಿಜೆಪಿ ಇಷ್ಟೆಲ್ಲ ಅಗ್ರೆಸಿವ್ ಆಗಿದೆ, ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತ ಪ್ರಶ್ನೆಗಳನ್ನು ಕೇಳ್ತಿದ್ರು. ಅದಾದ ಬಳಿಕ ಒಂದು ಸಮಿತಿಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಬಿಜೆಪಿ ಕಾಲದ 22 ಹಗರಣಗಳು ಸಂಬಂಧಪಟ್ಟ ಹಾಗೆ ಹೇಗೆಲ್ಲ ತನಿಖೆ ಮಾಡಬಹುದು, ಸ್ಟೇಟಸ್ಗಳು ಯಾವ ರೀತಿಯಾಗಿದೆ ಇದನ್ನ ತಿಳ್ಕೊಳ್ಳಿಕ್ಕೆ ಸಮಿತಿಗಳನ್ನು ಮಾಡಿತ್ತು. ಆ ಸಮಿತಿ ಸಭೆ ಮೊನ್ನೆ ಆಗಿತ್ತು. ಅದಾದ ಬಳಿಕವಾಗಿ ಮತ್ತೊಂದಷ್ಟು ಅಗ್ರೆಸಿವ್ ಆಗಿದೆ ಅಂತ ಹೇಳಿ ತೋರಿಸಿಕೊಳ್ಳಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುನಿರತ್ನ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಎಂ ಭೇಟಿಯಾದಾಗಲೂ ಕೂಡ ಸಾಕ್ಷ್ಯಾಧಾರಗಳಿದ್ರೆ ಅವರ ವಿರುದ್ಧ ಖಡಕ್ ಆಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಅಗತ್ಯ ಬಿದ್ದರೆ ಪೊಲೀಸ್ನವರಿಗೆ ಅಗತ್ಯ ಬಿದ್ದರೆ ಅಥವಾ ಬಂಧಿಸಬೇಕು ಅಂತ ಹೇಳಿ ಅನಿವಾರ್ಯ ಸೃಷ್ಟಿ ಆದ್ರೆ ಬಂಧಿಸಿ ತನಿಖೆಯನ್ನು ಮಾಡಿಕೊ ಅಂತ ಹೇಳಿ ಪೊಲೀಸರು ಸೂಚನೆಯನ್ನು ಕೊಟ್ಟರು. ಹೀಗಾಗಿ ಸಾಫ್ಟ್ ಕಾರ್ನರ್ ಪೊಲಿಟಿಕ್ಸ್ ಸ್ಟಾಪ್ ಆಗಿ ಮೂಡ ಹಗರಣದ ಬಳಿಕವಾಗಿ ಸಿಎಂ ಇನ್ನಷ್ಟು ಅಗ್ರೆಸಿವ್ ಆಗಿದ್ದಾರೆ. ಅಗ್ರೆಸಿವ್ ಆಗಲಿಕ್ಕೆ ಹಿರಿಯ ಹೆಚ್ಚುವರಿಗಳೇ ಸಲಹೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.